ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಹಿಂದಿ ಸಾಮ್ರಾಜ್ಯಶಾಹಿಗಳು ಈ ದೇಶವನ್ನು ಆಳ್ವಿಕೆ ಮಾಡಲಿಕ್ಕೆ ಹೊರಟಿದ್ದಾರೆ. ಭಾರತ ಅನ್ನುವುದು ಬಹು ಭಾಷೆಗಳ, ಬಹು ಸಂಸ್ಕೃತಿಯ, ಬಹು ಆಚಾರ ವಿಚಾರಗಳ ಭಾರತವೇ ಹೊರತು ಭಾರತ ಹಿಂದಿ ಭಾರತವಲ್ಲ. ಭಾರತದ ಪ್ರಭುತ್ವದಲ್ಲಿ ಎಲ್ಲ ಭಾಷೆಗಳನ್ನು ಸರಿಸಮಾನವಾಗಿ ಕಾಣಬೇಕಾಗಿದ್ದಂಥ ಭಾಷಾ ಭಾರತ ಒಕ್ಕೂಟದಲ್ಲಿ ಇವತ್ತು ಹಿಂದಿಯನ್ನು ಮಾತ್ರ ಮುಂದಿಟ್ಟುಕೊಂಡು ಬಲವಂತವಾದ ಹಿಂದಿ ಹೇರಿಕೆ ಮಾಡುವ ಮುಖಾಂತರ ಇಡೀ ದಕ್ಷಿಣ ಭಾರತದ ಪ್ರಾದೇಶಿಕ ಎಲ್ಲ ಭಾಷೆಗಳನ್ನು ಕೊಲ್ಲುವ ಹುನ್ನಾರ ಇವತ್ತು ರಾಷ್ಟ್ರೀಯತೆ ಹೆಸರಿನಲ್ಲಿ, ರಾಷ್ಟ್ರದ ಹೆಸರಿನಲ್ಲಿ, ದೇಶದ ಹೆಸರಿನಲ್ಲಿ ಇವತ್ತು ಮಾಡಲಿಕ್ಕೆ ನಿಂತಿದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಇವತ್ತು ನಮ್ಮ ದೇಶ ಭಾಷೆ ಯಾವುದು ಅಂದರೆ ಕರ್ನಾಟಕದಲ್ಲಿ ಅದು ಕನ್ನಡ. ನಮಗೆ ರಾಷ್ಟ್ರ ಭಾಷೆ ಯಾವುದು ಅಂತ ಕೇಳಿದ್ರೆ ಅದು ಕನ್ನಡ. ಅದು ಬಿಟ್ಟು ಹಿಂದಿಯನ್ನು ತಗೊಂಬಂದು ಹಿಂಬಂದಿಯಿಂದ ಸಂಚು ಮಾಡಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದು ಎಲ್ಲ ಕೇಂದ್ರ ಸರ್ಕಾರಗಳು. ಈಗ BJPಯವರ ಆಳ್ವಿಕೆ ಇರೋದ್ರಿಂದ BJPಯ ರಾಷ್ಟ್ರೀಯ ನಾಯಕರು ಹೇಳ್ತಾ ಇದ್ದಾರೆ, ಹಿಂದಿ ರಾಷ್ಟ್ರ ಭಾಷೆ ಮಾಡ್ತೀವಿ, ಹಿಂದಿ ಈ ದೇಶದ ಒಂದೇ ಭಾಷೆ ಉಳಿಬೇಕು, ಒಂದೇ ದೇಶ ಒಂದೇ ಭಾಷೆ ಎನ್ನುವ ವಿಚಾರಕ್ಕೆ BJP ನಾಯಕರು ಬಂದಿದ್ದಾರೆ. ದೇಶ ಒಂದೇ ನಾವು ಒಪ್ಕೋತೀವಿ, ಇಲ್ಲ ಅಂತ ಹೇಳೋಲ್ಲ. ಆದರೆ ಭಾಷೆ ಹಿಂದಿ ಒಂದು ಅನ್ನೋದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಹಿಂದಿಯನ್ನು ಬಲವಂತವಾಗಿ ನಮ್ಮ ಮೇಲೆ ಏರಿಕೆ ಮಾಡಿದ್ರೆ ಕನ್ನಡದ ಮೇಲೆ ಅವತ್ತು ಕರ್ನಾಟಕದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲ. ಯಾಕೆಂದರೆ ಭಾಷೆ ನಮ್ಮ ಅಸ್ತಿತ್ವ, ನಮ್ಮ ಗುರುತು. ಹಾಗಾಗಿ ನಮ್ಮ ಭಾಷೆಯ ಮೇಲೆ ಯಾವುದೋ ಉತ್ತರ ಭಾರತದ ಹಿಂದಿ ಬಂದು ಆಳ್ವಿಕೆ ಮಾಡುತ್ತೆ, ಏರಿಕೆ ಆಗುತ್ತೆ, ಬಲವಂತವಾಗಿ ನಮ್ಮ ಮಕ್ಕಳ ಪ್ರಾಣ ಹಿಂಡುತ್ತೆ ಅಂದರೆ ಆ ಹಿಂದಿಯನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಜ್ಯಪಾಲರು ಹಿಂದಿಯ ಪರವಾಗಿ ಮಾತಾಡಲಿಕ್ಕೆ ನಿಂತಿದ್ದಾರೆ. ಯಾವ ಕರ್ನಾಟಕದ ರಾಜ್ಯಪಾಲರು ಕರ್ನಾಟಕವನ್ನು ಪಾಲನೆ ಮಾಡಬೇಕಾಗಿತ್ತೋ, ಕರ್ನಾಟಕದ ಜನರ ಹಕ್ಕುಗಳನ್ನು ಪಾಲನೆ ಮಾಡಬೇಕಾಗಿತ್ತೋ, ಕನ್ನಡದ ಭಾಷೆಯ ಪಾಲನೆ ಮಾಡಬೇಕಾಗಿತ್ತೋ, ಆ ರಾಜ್ಯಪಾಲರು ಇವತ್ತು ಹಿಂದಿ ಸಾಮ್ರಾಜ್ಯಶಾಹಿಗಳ ಪರವಾಗಿ ಅವರ ಧ್ವನಿಯಾಗಿ ಕರ್ನಾಟಕದಲ್ಲಿ ಬಲವಂತ ಹಿಂದಿ ಹೇರಿಕೆ ಮಾಡಲಿಕ್ಕೆ ನಿಂತಿದ್ದಾರೆ. ಅದಕ್ಕಾಗಿ ಇವತ್ತು ಈ ರಾಜ್ಯಪಾಲರು ಒಂದು ನಿಮಿಷ ಕರ್ನಾಟಕದಲ್ಲಿ ಇರಬಾರ್ದು, ಗಂಟು ಮೂಟೆ ಕಟ್ಕೊಂಡು ಈ ರಾಜ್ಯಪಾಲರು ಅವ್ರದೇ ರಾಜ್ಯ ಇದೆ ಮಧ್ಯಪ್ರದೇಶ, ವಾಪಸ್ ಹೋಗ್ಲಿ. ಯಾಕೆಂದ್ರೆ ಮಧ್ಯಪ್ರದೇಶದಲ್ಲಿ ರಾಜ್ಯಪಾಲರ ಮಧ್ಯಪ್ರದೇಶದಲ್ಲಿ ದ್ವಿಭಾಷಾ ನೀತಿ ಇದೆ, ಪಕ್ಕದ ತಮಿಳುನಾಡು ದ್ವಿಭಾಷಾ ನೀತಿ ಇದೆ, ಪಕ್ಕದ ಮಹಾರಾಷ್ಟ್ರ ದ್ವಿಭಾಷಾ ನೀತಿ ಇದೆ, ಉತ್ತರ ಭಾರತದ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆ. ಕರ್ನಾಟಕದಲ್ಲಿ ಯಾಕೆ ತ್ರಿಭಾಷಾ ನೀತಿ? ನಮ್ಮ ಮಕ್ಕಳ ಮೇಲೆ ಬಲವಂತ ತ್ರಿಭಾಷೆ ಹೆಸರಿನಲ್ಲಿ ಹಿಂದಿ ಹೇರಿಕೆ ಆಗೋದು ಬೇಡ. ಲಕ್ಷಾಂತರ ಮಕ್ಕಳು ಕರ್ನಾಟಕದಲ್ಲಿ SLCಯಲ್ಲಿ ಹಿಂದಿ ಭಾಷೆಯಿಂದ ಫೇಲ್ ಆಗ್ತಾರೆ ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ಹಿಂದಿ ಭಾಷೆಗಿದ್ದಂಥ ಅಂಕವನ್ನು ವಾಪಸ್ ತಗೊಂಡು ಗ್ರೇಡಿಂಗ್ ವ್ಯವಸ್ಥೆಯನ್ನು ಮಾಡಿ ಇವತ್ತು ಕರ್ನಾಟಕದ ಮಕ್ಕಳ ಏನು ಶಾಪ ವಿಮೋಚನೆ ಮಾಡಿರುವಂಥ ಸರ್ಕಾರಕ್ಕೆ ಇಲ್ಲಿ ಕೂತ್ಕೊಂಡು ರಾಜ್ಯಪಾಲರು ಪತ್ರ ಬರೀತೀರಿ, ಹಿಂದಿ ಪರವಾಗಿ ನಿಮ್ಮ ಧ್ವನಿ ಎತ್ತೀರಿ ಅನ್ನೋದಾದರೆ, ರಾಜ್ಯಪಾಲರೇ ನಿಮ್ಮ ರಾಜಭವನ ನಿಮ್ಮ ಹಿಂದಿ ದೊರೆಗಳ ಕೊಟ್ಟಿದ್ದಲ್ಲ, ಕನ್ನಡಿಗರ ಭಿಕ್ಷೆಯ ರಾಜಭವನ. ಹಾಗಾಗಿ ನೀವು ಹಿಂದಿ ಪರವಾಗಿ ನಿಲ್ಲೋದಾದರೆ, ನಿಮ್ಮ ನಿಲುವು ಹಿಂದಿ ಪರವಾಗಿರೋದಾದರೆ ಕರ್ನಾಟಕದಲ್ಲಿ ಈ ರಾಜ್ಯಪಾಲರು ಒಂದು ನಿಮಿಷ ಇರಬಾರ್ದು, ವಾಪಸ್ ಕರೆಸ್ಕೊಳ್ಳಿ ಕೇಂದ್ರ ಅಂತೇಳಿ ಆಗ್ರಹಿಸಲಿಕ್ಕೆ ನಾವು ಇಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ರಾಜ್ಯಪಾಲ ವಾಪಸ್ ಹೋಗಬೇಕು, ಇಲ್ಲ ಅವ್ರನ್ನ ನಿಲುವನ್ನು ವಾಪಸ್ ತಗೋಬೇಕು. ಅಲ್ಲಿವರೆಗೂ ಈ ಪ್ರತಿಭಟನೆ ಮುಂದುವರಿಯುತ್ತೆ. ಹೌದು,
ನಮ್ಮ ಪೊಲೀಸ್ ಇಲಾಖೆ ಇಲ್ಲ ಪ್ರಾರಂಭದಲ್ಲೇ ಇಂಥದೊಂದು ಹೋರಾಟ ಬೇಡ ಅಂದಿದ್ದಕ್ಕೆ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯಪಾಲರು ಎಚ್ಚೆತ್ತುಕೊಂಡು ಅವರು ನಿಲುವಿಂದ ವಾಪಸ್ ಬರದೆ ಹೋದ್ರೆ ರಾಜಭವನ ರಾಜ್ಯಪಾಲರದಲ್ಲ, ಕನ್ನಡಿಗರು ರಾಜ್ಯಪಾಲರು. ಲಕ್ಷ ಲಕ್ಷ ಕನ್ನಡಿಗರು ರಾಜಭವನಕ್ಕೆ ನುಗ್ಗಿ ಆ ರಾಜ್ಯಪಾಲರನ್ನ ರಾಜಭವನದಿಂದ ಹೊರಗಡೆ ತರೋ ದಿನ ಭಾರಿ ದಿನ ಇಲ್ಲ. ಅದಕ್ಕಾಗಿ ಆ ಪರಿಸ್ಥಿತಿಗೆ ನಾವು ಕೈ ಹಾಕೋದ್ಕಿಂತ ಮುಂಚೆ ರಾಜ್ಯಪಾಲರ ನಿಲುವಿಂದ ವಾಪಸ್ ಬರಬೇಕು, ಇಲ್ಲ ಗಂಟು ಮೂಟೆ ಕಟ್ಕೊಂಡು ಅವರು ವಾಪಸ್ ಹೋಗ್ಬೇಕು ಅನ್ನುವ ಆಗ್ರಹ. ಅದಕ್ಕಾಗಿ ಇವತ್ತು ಪ್ರತಿಭಟನೆ. ನಾಳೆಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಕರವೇ ಹೋರಾಟ ಮಾಡುತ್ತೆ. ರಾಜ್ಯಪಾಲರ ನಿಲುವು ಬದಲಾಗದೆ ಹೋದ್ರೆ, ಅದರಿಂದ ವಾಪಸ್ ಬರದೇ ಹೋದ್ರೆ ರಾಜಭವನಕ್ಕೆ ನುಗ್ಗಿ ರಾಜ್ಯಪಾಲರನ್ನ ಆಚೆ ಕರ್ಕೊಂಬರೋ ಕೆಲಸವನ್ನ ನಾವು ಮಾಡಬೇಕಾಗತ್ತೆ.